ನಮಸ್ಕಾರ. ಇಂದು ನಾವು ಭಗವದ್ಗೀತೆಯ ಅಧ್ಯಾಯ 1 ಶ್ಲೋಕ 14 ನೋಡೋಣ. ಈ ಶ್ಲೋಕದಲ್ಲಿ ಪಾಂಡವರ ಪಾಳೆಯದಲ್ಲಿ ಉತ್ಸಾಹ ಮೂಡಿಸುವಂತಹ ಶಂಖನಾದವನ್ನು ವಿವರಿಸಲಾಗಿದೆ. ಸಂಸ್ಕೃತದಲ್ಲಿ ಶ್ಲೋಕ ತತಃ ಶ್ವೇತಯಃ ಹಯಃ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚವ ದಿವ್ಯೌ ಶಂಖೌ ಪ್ರತಾಗ್ಮತಃ. ಈ ಶ್ಲೋಕದ ಕನ್ನಡದ ಅರ್ಥವೇನೆಂದರೆ, ಶ್ವೇತ ಅಶ್ವಗಳಿಂದ ಕೂಡಿದ ರಥದಲ್ಲಿ ಕುಳಿತಿದ್ದ ಶ್ರೀಕೃಷ್ಣನು ಮತ್ತು ಅರ್ಜುನನು ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ಇನ್ನೂ ವಿವರಿಸಬೇಕೆಂದರೆ ಈ ಶ್ಲೋಕ ಪಾಂಡವರ ಪಾಳೆಯದ ಘೋಷಣೆಯನ್ನು ವಿವರಿಸುತ್ತದೆ. ಮಾಧವ ಅಂದರೆ ಶ್ರೀಕೃಷ್ಣ, ಭಗವಂತನು ಸ್ವತಃ ಅರ್ಜುನನ ಸಾರಥಿ. ಪಾರ್ಥ ಅಂದರೆ ಅರ್ಜುನ, ಶೌರ್ಯಶಾಲಿ ಯೋಧ. ಅವರಿಬ್ಬರು ದಿವ್ಯ ಶಂಖಗಳನ್ನು ಊದಿದಾಗ ಅದು ಪಾಂಡವರ ಸೇನೆಯಲ್ಲಿ ಅಪಾರ ಉತ್ಸಾಹ ಮೂಡಿಸಿತು. ಇಲ್ಲಿ ಪಾಂಡವರ ಶಕ್ತಿ ಕೇವಲ ಆಯುಧಗಳಲ್ಲ, ಅವರೊಂದಿಗೆ ನಿಂತಿರುವ ದೈವಶಕ್ತಿ ಎಂದು ಕೂಡ ಹೇಳಬಹುದು. ದೈನಂದಿನ ಜೀವನದಲ್ಲಿ ಈ ಶ್ಲೋಕವು ನಮಗೆ ಹೇಗೆ ಅನ್ವಯಿಸುತ್ತದೆಂದರೆ, ಜೀವನದಲ್ಲಿ ನಾವು ದೊಡ್ಡ ಸವಾಲುಗಳನ್ನು ಎದುರಿಸಿದಾಗ ದೈವದ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು. ನಮ್ಮೊಂದಿಗೆ ಒಳ್ಳೆಯ ಮಾರ್ಗದರ್ಶಿ, ಗುರು ಅಥವಾ ದೇವರ ಆಶೀರ್ವಾದ ಇದ್ದರೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಅಶ್ವಗಳು ಶುದ್ಧತೆಯ ಸಂಕೇತ, ಅಂದರೆ ಶುದ್ಧ ಹೃದಯದಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತವಾಗಿ ಸಿಗುತ್ತದೆ. ಈ ಶ್ಲೋಕ ನಮಗೆ ದೈವ, ನಂಬಿಕೆ, ಆತ್ಮವಿಶ್ವಾಸ, ಶುದ್ಧತೆ ಎಷ್ಟು ಮುಖ್ಯವೋ ಎಂದು ಕಲಿಸುತ್ತದೆ. ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ಆಳವಾದ ಸಂದೇಶವನ್ನು ನೋಡೋಣ. ಧನ್ಯವಾದಗಳು.